ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಸ್ಪೆಷಲ್ ಮೂಮೆಂಟ್ ಅಂದರೆ ನಮ್ಮದು ಪಾರಿವಾಳಗಳು ಮರಿ ಮಾಡಿರೋದು. ಅದು ಮರಿ ಮಾಡಿನೇ ಒಂದು 4 to 5 ಡೇಸ್ ಎಲ್ಲ ಆಗಿದೆ. ಬಟ್ ಅದು ತುಂಬ ಚಿಕ್ಕದಿತ್ತು, ಹಾಗಾಗಿ ಇವತ್ತು ತೋರಿಸ್ತಾ ಇರೋದು. ಇನ್ನು ಬೆಳಗ್ಗೆ ನಾನು ಸ್ವಲ್ಪ ತಿಂಡಿಗೆ ಮಸಾಲೆ ಚಿತ್ರಾನ್ನ ಮಾಡ್ಕೊಂಡಿದ್ದು. ಈ ಥರ ಮಾಡ್ಕೊಳ್ಳೋದ್ರಿಂದ ಮಸಾಲೆ ತುಂಬ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಿಬಿಟ್ಟು ಅನ್ನಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಈ ಮಸಾಲೆ ಚಿತ್ರಾನ್ನಕ್ಕೆ ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಮತ್ತು ಸ್ವಲ್ಪ ಕಾಯಿ ತುರಿನ ಹಾಕಿ ತರಿಯಾಗಿ ರುಬ್ಕೋಬೇಕು. ಅಂದರೆ ಯಾವುದೇ ಥರ ನೀರು ಆ್ಯಡ್ ಮಾಡ್ದೇ ತರಿಯಾಗಿ ರುಬ್ಕೊಂಡು, ಇನ್ನು ಈ ಕಡೆ ಬಾಣಲಿಗೆ ಸ್ವಲ್ಪ ಕಡಲೆಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಇದ್ದರೆ ಕಡಲೆಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕದು ಟೊಮೊಟೊ ಹಣ್ಣನ್ನು ಸೇರಿಸ್ಕೊಂಡಿದ್ದು. ಇನ್ನು ಟೊಮೊಟೊ ಹಣ್ಣು ಬೇಯೋದಕ್ಕೆ ಅಂತ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಇನ್ನು ಟೊಮೊಟೊ ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಆಗಿ ಬೆಂದಮೇಲೆ ಏನು ರುಬ್ಕೊಂಡಿದ್ವಲ್ವ ಮಸಾಲೆ, ಆ ಮಸಾಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಆಮೇಲೆ ನಮಗೆ ಎಷ್ಟು ಟೇಸ್ಟಿಗೆ ಉಪ್ಪು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದು. ಇದು ಫ್ರೈ ಮಾಡ್ತಿರ್ಬೇಕಾದ್ರೇ ಗೊತ್ತಾಗುತ್ತೆ ಅದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇನ್ನು ಅದೆಲ್ಲ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಅನ್ನನ ಹಾಕಿಬಿಟ್ಟು ಕಲಸಿದ್ದು ಅದು ಲಾಸ್ಟ್ ಅನ್ನ ಎಲ್ಲ ಕಲಸಿ ಆದಮೇಲೆ ಒಂದು ಸ್ವಲ್ಪ ನಿಂಬೆ ರಸನ ಅದ್ರ ಮೇಲೆ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಡಿಫ್ರೆಂಟಾಗಿರುತ್ತೆ. ನಮಗಂತೂ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡು ಹೇಳ್ತಿದ್ರು ಸ್ವಲ್ಪ ಡಿಫ್ರೆಂಟಾಗಿದೆ, ತುಂಬ ಚೆನ್ನಾಗಿದೆ ಅಂತ. ಇನ್ನು ಇವಾಗ ಸ್ವಲ್ಪ ಕಾಯಿ ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ವಾ, ಹಾಗಾಗಿ ಮನೇಲಿ ಸ್ವಲ್ಪ ಕಾಯಿ ಇತ್ತು, ಅದನ್ನೇ ಎಲ್ಲ ಫುಲ್ಲು ತುಂಬ್ಕೊಂಡಿದ್ರು. ಕಾಯಿನ ಕೊಟ್ಟು ಬರ್ತೀನಿ ಅಂತ ಹೇಳಿ ಟೋಟಲ್ ಇನ್ನು 40 ಕಾಯಿಗಳಿದ್ದು ಅಂತ. ಅವರು ಅಂಗಡೀಲಿ ಕಾಯಿಗಳನ್ನು ಫುಲ್ ಸಿಪ್ಪೆ ಎಲ್ಲ ತೆಕ್ಕೊಂಡು ಬರಬೇಡಿ, ಹಾಗೇ ತೊಗೊಂಡು ಬನ್ನಿ, ಸಿಪ್ಪೆ ತೆಗೆದು ಸ್ವಲ್ಪ ಇವಾಗ ಬಿಸಿಲಲ್ವಾ ಹಾಗಾಗಿ ಒಡೆದೋಗ್ಬಿಡುತ್ತೆ ಕಾಯಿಗಳು ಅಂತ ಹೇಳಿ ಹಾಗೆ ತರೋದಕ್ಕೆ ಹೇಳಿದರು. ಅದಕ್ಕೆ ಅವರು ಹಾಗೇ ತೊಗೊಂಡೋದ್ರು. ಇನ್ನು 40 ಕಾಯಿಗಳಿತ್ತು. ಎಲ್ಲ ಟೋಟಲ್ ಒಂದೊಂದು ಕಾಯಿಗೆ 30 ರೂಪಾಯಿ ಏನೋ ಹಾಕ್ಕೊಂಡ್ರಂತೆ. ಅಂದರೆ ದಪ್ಪ ಕಾಯಿ ಆ ಥರ ಏನು ಸೆಲೆಕ್ಟ್ ಮಾಡಲಿಲ್ಲ, ಫುಲ್ ರ್ಯಾಂಡಮ್ ಆಗಿ ಒಂದು ಕಾಯಿಗೆ 30 ರೂಪಾಯಿ ಅನ್ನೋ ಥರ ಹಾಕ್ಕೊಂಡ್ರು ಅಂತ ಹೇಳ್ತಾಯಿದ್ರು. ಹಾಗಾಗಿ ಪರವಾಗಿಲ್ಲ. ಅವಾಗೆಲ್ಲ 15 ರೂಪಾಯಿ 16 ರೂಪಾಯಿ ಇರ್ತಾಯಿತ್ತು ಒಂದು ಕಾಯಿ, ಎಷ್ಟೇ ದೊಡ್ಡದಾಗಿದ್ರೂ ಅಷ್ಟೇ. ಹೈಯೆಸ್ಟ್ ಅಂದರೆ 18 ರೂಪಾಯಿ. ಇವಾಗ ಸ್ವಲ್ಪ ಕಾಯಿ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಹಾಗಾಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಕಾಯೆಲ್ಲ ತೊಗೊಂಡೋಗಿದ್ರು. ಅಂದರೆ 40 ನಮಗೆಲ್ಲ ಒಂದು ವೀಕ್ಲಿ ಒಂದು 3 ಇಂದ 4 ಕಾಯಿ ಸಾಕಾಗುತ್ತೆ. ಆದರೆ ಅಷ್ಟೊಂದು ನಮಗೆ ಸಿಗ್ತಾನೆ ಇರುತ್ತೆ ಕಾಯಿ, ಏಕೆಂದರೆ ಅಲ್ಲಿ ಅಡಿಕೆ ಹೊಲದ ಹತ್ರ ಒಂದು 4 ಮರಗಳಿದೆ, ಅದು ತುಂಬ ದೊಡ್ಡ ಮರಗಳು, ಹಾಗಾಗಿ ಅದರಲ್ಲಿ ಸಿಗ್ತಾ ಇರುತ್ತೆ. ಇನ್ನು ಮನೆ ಹತ್ರನೂ ಆಗಾಗ ಸ್ವಲ್ಪ ಸ್ವಲ್ಪ ಸಿಗುತ್ತೆ. ಇನ್ನು ಸ್ವಲ್ಪ ಕಾಯಿ ಇದು ನೀರೆಲ್ಲ ಫುಲ್ ಇದಾಗಿಬಿಟ್ಟು ಅಲ್ಲೇ ಸ್ವಲ್ಪ ಕೊಬ್ಬರಿ ಆಗಿತ್ತು, ಅದನ್ನೇ ಎಲ್ಲ ಫುಲ್ಲು ತೆಗೆದುಬಿಟ್ಟು ಒಣಗಾಕ್ತಾ ಇದ್ವಿ. ಇದನ್ನು ನೀಟಾಗಿ ಒಣಗಿಸ್ಬಿಟ್ಟು ಎತ್ತಿ ಇಟ್ಟರೆ ಅದೇನೋ ಒಂದು ಮಿಷಿನ್ ಬರುತ್ತೆ, ಅದರಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೋಬೋದು. ನ್ಯಾಚುರಲಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದೇನೋ ಮಿನಿಮಮ್ 10 kg ಏನೋ ಇರಬೇಕಂತೆ ಅದು ಮಿಷಿನ್ಗೆ ಹಾಕೋದಕ್ಕೆ. ಹಾಗಾಗಿ ಒಂದು 10 kg ಆಗಲಿ ಅಂತ ಹೇಳಿಬಿಟ್ಟು ಫಸ್ಟು ಅದೆಷ್ಟೆಲ್ಲ ಇತ್ತು ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಒಣಗಾಕಿದ್ದು ಬಿಸಿಲಲ್ಲಿ. 1-2 ದಿನ ಒಣಗಾಕಿದ್ರೆ ಸಾಕಾಗುತ್ತೆ. ಇನ್ನು ಪಾರಿವಾಳಗಳು ಮರಿ ಮಾಡಿದ್ವಲ್ವಾ, ಅದನ್ನ ನೋಡೋಣ ಅಂತ ಬಂದ್ವಿ. ನಿದ್ದೆ ಮಾಡ್ತಿರೋದು ಕಣ್ ಬಿಡೋದು ತುಂಬಾ ದಿನ ಆಗುತ್ತಾ? ಅಂದ್ರೆ ಕೋಳಿಗಳ ತರ ಕಣ್ ಬಿಡಲ್ಲ. ಕಣ್ ಬಿಟ್ಟಿದಾವೆ, ಚೂರು ಬಿಟ್ಟು ಇಲ್ಲ ಮಾಡು. ಎಷ್ಟು ಚೆನ್ನಾಗಿದ್ದಾವೆ ಅಲ್ಲ. ಒಂಥರ ಕೋಳಿಗಿಂತನೂ ಜಾಸ್ತಿ ವೆಯ್ಟ್ ಅಲ್ವಾ? ಅಪವ ಇದಾವಲ್ಲ ಅದಕ್ಕಿಂತ ದಪ್ಪ ಆತವೆ. ಹೌದಾ? ಸ್ವಲ್ಪ ದಿನ ಆಮೇಲೆ ಮತ್ತೆ ಸಣ್ಣಕಾತವೆ. ನೋಡಿ ಕಪ್ಪು ಬಂತಲ್ಲ, ಇದು ಬ್ಲಾಕ್ ಎಲ್ಲ ಪುಕ್ಕ ಬರಕ ಅದು ಏನ್ ತಿಂದಿರ್ತವೆ ಅಷ್ಟು ಚೆನ್ನಾಗಿ ತಿಂದಿದಾವಲ್ಲ. ಇದು ಕಡಿಮೆ ತಿಂದಿತ್ತು, ಇದು ಕೊಟ್ಟೆ ಇಲ್ಲ.
ಇದು ನೋಡಿಲಿ, ಇದು ಚೆನ್ನಾಗಿ ತಿಂದಿದ್ದೆ ನೋಡಿ ಅಲ್ಲಿ. ತಿನ್ಸೇವೆ, ತಿಂದೀತೆ ಅಲ್ಲ. ತಿನ್ಸಿರೋದಾ? ಅಯ್ಯೋ ಕೊಕ್ ನೋಡಿದ್ರೆ ಒಂಥರ ಯಾವುದೋ ಹಕ್ಕಿ ಅನ್ಸುತ್ತೆ ಪಾಪ. ಒಂಥರ ಕ್ಯೂಟ್ ಆಗಿಲ್ಲ ಇವು. ಅಯ್ಯೋ ಎಂಥದೋ ಪ್ರಾಣಿ ತರ ಅನ್ನಿಸ್ತಿರೋದು. ಎದ್ರುತ್ತಿದ್ದಾವೆ ಅನ್ಸುತ್ತೆ. ಚೆನ್ನಾಗಿ ರೂಢಿ ಮಾಡ್ಕೋಬೇಕು ಇವನ್ನ. ಮನೆಯೊಳಗಡೆ ಎಲ್ಲ ಓಡಾಡಬೇಕು. ಅಂದ್ರೆ ಗಲೀಜೆಲ್ಲ ಮಾಡದೇ ಇರೋ ಥರ ಬುದ್ಧಿ ಕಲಿಸ್ಕೋಬೇಕು. ಹಂಗೆಲ್ಲ ಮಾಡಲ್ಲ. ಅದು ರಿಂಗ್ ಎಲ್ಲಿ ಸಿಗುತ್ತೆ? ಬೆಂಗಳೂರು. ಅಲ್ಲಿಂದಾನೇ ತರಿಸ್ಬೇಕು. ಅದಕ್ಕೆ ಸಿಟ್ಟು ಬರ್ತೈತೆ, ಅದು ಸಿಟ್ಟು ಮಾಡ್ಕೊಂಡೈತೆ ನೋಡಿ. ಬೇಕಾದ್ರೆ ಕಲರ್ ಆಗ್ತವೆ ಅಂತ ನೋಡಿ, ಇದ್ರಲ್ಲಿ ಕಲರೇ ಬರಲ್ಲ ಅಂತ. ಹೌದಾ? ಅಂದ್ರೆ ಅವು ಅದೇ ಅಂದ್ರೆ ಅದ್ರಲ್ಲಿ ಏನೇನೋ ಡಿಫ್ರೆಂಟ್ ಟೈಪ್ಸ್ ಇರುತ್ತಂತಲ್ಲ, ಒಂದು 4-5 ಥರ. ವೈಟ್ ಬರುತ್ತೆ ಇದರಲ್ಲಿ? ಬರಲ್ಲ, ಕಡಿಮೆ ಅಂದ್ರೆ ಬರುತ್ತೆ, ಕಡಿಮೆ. ತಾಮ್ರಲ್ಲಿ ಬರುತ್ತೆ. ತಾಮ್ರಲ್? ಹಾ, ನಮ್ದು ಇದೆ ತಾನೆ, ನಮ್ದು ಯಾವ್ದು ಬ್ಲಾಕ್ ತಾಮ್ರಲ್ ಏನೋ ಒಂದು. ಕಡಲೆಕಾಳು ಹಾಕಿನಿ, ಗೋಧಿ ಹಾಕಿನಿ. ನಿದ್ದೆ ಪಾಪ ಅವಕ್ಕೆ. ತಗೊಂಡೋದಾ ಹೆಸರು ಕಾಳು ಅಲ್ಲಿ ಕೆಳಗಿದ್ದಾವೆ. ಅದ ಇದು ಲಿಕ್ವಿಡ್ ತರ ಇದೆಯಲ್ಲ, ಏನು ಫುಡ್ ಲಿಕ್ವಿಡ್ ತರ ಇದೆಯಲ್ಲ, ಗಂಟ್ಲಲ್ಲಿ ಅರಗಿಸಿ ಕೊಡೋದು. ಕಾಳೆ ಕೊಡಲ್ಲ. ಇದೊಂದು ಸರ್ ತಿನ್ಸಿ ನೋಡು. ಇದು ಹೆಣ್ಮರಿ ಅನ್ಸುತ್ತೆ, ಅದಕ್ಕೆ ಜಾಸ್ತಿ ತಿನ್ಸಿರೋದು. ಅವಕ್ಕೂ ಗೊತ್ತಿರುತ್ತೆ. ಬದನೆಕಾಯಿ ಬೇಕಾದ್ರೆ ನೋಡಿ, ಇದು ಹೆಣ್ಮರಿನೇ. ಹೆಂಗ್ ಹೇಳ್ತೀರಾ? ಈಗಲೇ ಗೊತ್ತಾಗಲ್ಲ. ಲೈಟ್ ಬಿಡ್ಬೇಡ ಸಾಕು. ಹೋಗ್ಲಿ, ಹುಳ ಪಳ ತಿಸ್ಕೊಬಿಡಿ. ಅದು ಹುಳ ಹತ್ತುತ್ತಾ? ಚಿಕ್ಕ ಹುಳ ಬರ್ತದೆ. ಒಂದಿವ್ಸ ಗೂಡ ತೊಳೆದ್ಬಿಟ್ಟು ನೀಟಾಗೆ ಬೇರೆ ಇದಾಕ್ಬಿಟ್ಟು ಇಡ್ಬೇಕು. ಸ್ವಲ್ಪ ದಿನ ಗಲೀಜಾಗಿ. ಯಾಕ್ರಿ? ಅಷ್ಟೊಂದು ಎದ್ರ ಅಂತ ಅವಶ್ಯಕತೆ ನೋಡಿ. ಕಾಡು ಬಾ, ನೋಡಿದ್ರಲ್ಲ ಪಾರಿವಾಳ ಮರಿಗಳು ಎಷ್ಟು ಚೆನ್ನಾಗಿದೆ ಅಂತ. ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.